ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟೆಕ್ ಟಾಕ್ಸ್ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ನನ್ನ ಹೆಸರು ಚೇತನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಲಾಸ್ಟಿಕ್ ಲೋಡ್ ಬ್ಯಾಲೆನ್ಸಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ಈ 2 tier ಆರ್ಕಿಟೆಕ್ಚರ್ ಡಯಾಗ್ರಾಮ್ನ ನೋಡೋಣ. ಇದರಲ್ಲಿ ಏನಾಗ್ತಾ ಇದೆ, ಒಂದು ಕ್ಲೈಂಟಿಂದ ಸರ್ವರ್ಗೆ ರಿಕ್ವೆಸ್ಟ್ ಬರ್ತಾ ಇದೆ. ಅಂದರೆ ಆಕ್ಚುಲ್ ಆಗಿ ಈ ಒಂದು ಇನ್ಸ್ಟೆನ್ಸ್ ಏನಿದೆ, ಟಾರ್ಗೆಟ್ ಇನ್ಸ್ಟೆನ್ಸ್, ಇದಕ್ಕಿಂತ ಮುಂಚೆ ಇನ್ನೂ ಒಂದು ಸರ್ವರ್ ಇರುತ್ತೆ. ಈ ಸರ್ವರ್ ಕೆಲಸ ಏನು ಅಂದರೆ, ಕ್ಲೈಂಟ್ಸ್ ಇಂದ ಬರುವಂತಹ ರಿಕ್ವೆಸ್ಟ್ನ ಈ ಟಾರ್ಗೆಟ್ ಇನ್ಸ್ಟೆನ್ಸಸ್ಗೆ ಹೆಚ್ಚು ಓವರ್ಲೋಡ್ ಆಗದಂಗೆ ಡಿವೈಡ್ ಮಾಡೋದು. ಇದೇ ಇದರ ಕೆಲಸ. ಈ ಥರ ಕೆಲಸ ಮಾಡೋ ಈ ಸರ್ವರ್ಗೆ ಲೋಡ್ ಬ್ಯಾಲೆನ್ಸರ್ ಅಂತ ಕರೀತಾರೆ. ಸೊ ಬೇಸಿಕ್ಲಿ ಯೂಸರ್ ರಿಕ್ವೆಸ್ಟ್ ಬಂದಾಗ ಇದು ನೋಡುತ್ತೆ ಯಾವ ಇನ್ಸ್ಟೆನ್ಸು ಜಾಸ್ತಿ ಲೋಡ್ ಆಗಿಲ್ಲ ಅಂತ ನೋಡಿ ಇದನ್ನ ಆ ಇನ್ಸ್ಟೆನ್ಸ್ಗೆ ರಿಕ್ವೆಸ್ಟ್ನ ಫಾರ್ವರ್ಡ್ ಮಾಡ್ತಾ ಇರುತ್ತೆ. ಇದೇ ಥರದ ಒಂದು ಸರ್ವರ್ಗೆ AWS ಪ್ರಪಂಚದಲ್ಲಿ ಎಲಾಸ್ಟಿಕ್ ಲೋಡ್ ಬ್ಯಾಲೆನ್ಸರ್ ಅಂತ ಕರೀತಾರೆ. ಇದು ಒಂದು ಮ್ಯಾನೇಜ್ಡ್ ಸರ್ವಿಸ್. ಮ್ಯಾನೇಜ್ ಸರ್ವಿಸ್ ಅಂದರೆ AWS ಅವರೇನೆ ಈ ಲೋಡ್ ಬ್ಯಾಲೆನ್ಸರ್ನ ಅಪ್ಗ್ರೇಡ್ ಮಾಡೋದು, ಮೇಂಟೈನ್ ಮಾಡೋದು ಎಲ್ಲ ನೋಡ್ಕೋತಾ ಇರ್ತಾರೆ. ಹಾಗೇನೆ ಇದು ಹೈಲಿ ಅವೈಲೇಬಲ್ ಕೂಡ ಆಗಿರುತ್ತೆ ಅಂತ AWS ಪ್ರಾಮಿಸ್ ಮಾಡ್ತಾರೆ. ಹಾಗಾದ್ರೆ ELB ಇಂದ ನಮ್ಗೇನೇನು ಬೆನಿಫಿಟ್ಸ್ ಇದೆ? ಮೊದಲನೇದು ಹೈ ಅವೈಲಬಿಲಿಟಿ. ಹೈ ಅವೈಲಬಿಲಿಟಿ ಅಂದರೆ ತುಂಬಾನೇ ಮಿನಿಮಮ್ ಡೌನ್ ಟೈಮ್ ಇರುತ್ತೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ನಮಗೆ ಈ ಒಂದು ಲೋಡ್ ಬ್ಯಾಲೆನ್ಸರ್, ಎಲಾಸ್ಟಿಕ್ ಲೋಡ್ ಬ್ಯಾಲೆನ್ಸರ್ ಸಪೋಸ್ 100 ಅವರ್ಸ್ ನಮಗೆ ಬೇಕು ಅಂತ ಅನ್ಕೊಳ್ಳೋಣ ಒಂದು ಇಯರಲ್ಲಿ. ಈ 100 ಅವರ್ಸ್ನಲ್ಲಿ ಸಪೋಸ್ ಎಲಾಸ್ಟಿಕ್ ಲೋಡ್ ಬ್ಯಾಲೆನ್ಸರ್ ಏನಿದೆ ಅದು 1 ನಿಮಿಷ ಡೌನ್ ಆಯಿತು ಅಂತ ಅನ್ಕೊಳ್ಳೋಣ. 1 ನಿಮಿಷ ಡೌನ್ ಆದರೆ ಅವೈಲಬಿಲಿಟಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 99.98% ಅವೈಲಬಿಲಿಟಿ ಅಂತ ಅರ್ಥ. ಹಾಗೇನೆ ಇನ್ನೊಂದು ಬೆನಿಫಿಟ್ ಅಂದರೆ ಹೆಲ್ತ್ ಚೆಕ್ಸ್ ಕಾನ್ಫಿಗರ್ ಮಾಡಿದ್ರೆ ಲೋಡ್ ಬ್ಯಾಲೆನ್ಸರ್ ಏನು ಮಾಡುತ್ತೆ ಅಂದರೆ ಎವ್ರಿ ಫ್ಯೂ ಸೆಕೆಂಡ್ಸ್ ಟಾರ್ಗೆಟ್ಗೆ ಒಂದು ರಿಕ್ವೆಸ್ಟ್ ಕಳಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇದು HTTP ಸರ್ವರ್ ಅಂತ ಅನ್ಕೊಳ್ಳೋಣ. ಇದೇನು ಮಾಡುತ್ತೆ, ಎವ್ರಿ ಫ್ಯೂ ಸೆಕೆಂಡ್ಸ್ ಗೆಟ್ ರಿಕ್ವೆಸ್ಟ್ ಕಳಿಸ್ತಾ ಇರುತ್ತೆ. ಗೆಟ್ ರಿಕ್ವೆಸ್ಟ್ ಕಳಿಸಿದಾಗ ಅದಕ್ಕೇನಾದರೂ ಸಕ್ಸಸ್ಫುಲ್ ರೆಸ್ಪಾನ್ಸ್ ಬಂದರೆ ಇನ್ಸ್ಟೆನ್ಸಿಂದ ಈ ಲೋಡ್ ಬ್ಯಾಲೆನ್ಸರ್ ಈ ಇನ್ಸ್ಟೆನ್ಸ್ನ ಹೆಲ್ದಿ ಅಂತ ಮಾರ್ಕ್ ಮಾಡ್ಕೊಳ್ಳುತ್ತೆ. ಸಪೋಸ್ ಅದೇ ಇನ್ಸ್ಟೆನ್ಸು ರೆಸ್ಪಾನ್ಸ್ ಕೊಡದೇ ಇದ್ದರೆ ಅದನ್ನು ಅದು ಅನ್ಹೆಲ್ದಿ ಅಂತ ನೋಟ್ ಮಾಡ್ಕೊಳ್ಳುತ್ತೆ. ಹಾಗೂ ಕ್ಲೈಂಟಿಂದ ಬರುವಂತಹ ರಿಕ್ವೆಸ್ಟ್ನ ಯಾವ ಅನ್ಹೆಲ್ದಿ ಇನ್ಸ್ಟೆನ್ಸ್ ಇರುತ್ತೋ ಅದಕ್ಕೆ ಅದು ಫಾರ್ವರ್ಡ್ ಮಾಡೋದಿಲ್ಲ. ಇದನ್ನ ಹೆಲ್ತ್ ಚೆಕ್ಸ್ ಅಂತ ಕರೀತಾರೆ. ಮತ್ತೊಂದು ಬೆನಿಫಿಟ್ ಏನಂದ್ರೆ SSL ಟರ್ಮಿನೇಷನ್. ನಿಮ್ಗೆಲ್ಲ ತಿಳಿದಿರೋ ಹಾಗೆ HTTPS ಈ ನಡುವೆ ತುಂಬಾನೇ ಪ್ರಾಮುಖ್ಯತೆ ಪಡೆದಿದೆ ಅಲ್ವಾ, ಸೆಕ್ಯೂರಿಟಿ ಬೇಕು ಇಂಟರ್ನೆಟ್ನಲ್ಲಿ ಅಂತ. ಸೊ ಹಾಗಾಗಿ ಮುಂಚೆ ಈ ಸರ್ಟಿಫಿಕೇಟ್ಸ್ ಏನಿತ್ತು, SSL ಸರ್ಟಿಫಿಕೇಟ್ಸ್, ಅದನ್ನೆಲ್ಲ ಇನ್ಸ್ಟೆನ್ಸಸ್ ಮೇಲೇನೆ ಟರ್ಮಿನೇಟ್ ಮಾಡ್ತಾ ಇದ್ರು. ಅಂದರೆ ಇನ್ಸ್ಟೆನ್ಸ್ನಲ್ಲಿನೇ ಎಕ್ಸ್ಚೇಂಜ್ ಆಗ್ತಾ ಇತ್ತು. ಆದರೆ ಈ ನಡುವೆ ಇದೆಲ್ಲ ಲೋಡ್ ಬ್ಯಾಲೆನ್ಸರ್ ಲೆವೆಲ್ನಲ್ಲಿನೇ ಸರ್ಟಿಫಿಕೇಟ್ ಎಕ್ಸ್ಚೇಂಜ್ ಆಗುತ್ತೆ. ಕ್ಲೈಂಟ್ ಹಾಗೂ ಲೋಡ್ ಬ್ಯಾಲೆನ್ಸರ್ ಮಧ್ಯೆನೇ ಸರ್ಟಿಫಿಕೇಟ್ ಎಕ್ಸ್ಚೇಂಜ್ ಆಗುತ್ತೆ, TLS ಸರ್ಟಿಫಿಕೇಟ್ಸ್. ಸೊ ಇದನ್ನ SSL ಟರ್ಮಿನೇಷನ್ ಅಂತ ಕರೀತಾರೆ. ಮತ್ತೊಂದು ಅಡ್ವಾಂಟೇಜ್ ಏನಂದ್ರೆ ಇದು ಈ ಲೋಡ್ ಬ್ಯಾಲೆನ್ಸರ್ ಸ್ಟಿಕ್ಕಿ ಸೆಷನ್ನ ಸಪೋರ್ಟ್ ಮಾಡುತ್ತೆ. ಈಗ ಟೈಪ್ಸ್ ಆಫ್ ಲೋಡ್ ಬ್ಯಾಲೆನ್ಸರ್ಸ್ ನೋಡೋಣ. ಯಾವ್ಯಾವ ಟೈಪ್ ಲೋಡ್ ಬ್ಯಾಲೆನ್ಸರ್ಸ್ ಇದೆ ಅಂತ. ಮೊದಲನೇದು ಕ್ಲಾಸಿಕ್ ಲೋಡ್ ಬ್ಯಾಲೆನ್ಸರ್. ಇದು ತುಂಬಾನೇ ಒಂದು ಹಳೆಯ ಲೋಡ್ ಬ್ಯಾಲೆನ್ಸರ್. ಇದು HTTP ಹಾಗೂ TCP ಎರಡನ್ನೂ ಸಪೋರ್ಟ್ ಮಾಡುತ್ತೆ. ಆದರೆ ಈಗ ಇದನ್ನ ಡೆಪ್ರಿಕೇಟ್ ಮಾಡಿದ್ದಾರೆ. ಯಾಕೆ ಅಂದರೆ ಇತ್ತೀಚೆಗೆ ಕಂಟೈನರ್ ಆರ್ಕಿಟೆಕ್ಚರ್ ತುಂಬಾನೇ ಫೇಮಸ್ ಆಗಿದೆ. ಸೊ ಈ ಕಂಟೈನರ್ ಆರ್ಕಿಟೆಕ್ಚರ್ನ ಕ್ಲಾಸಿಕ್ ಲೋಡ್ ಬ್ಯಾಲೆನ್ಸರು ಸಪೋರ್ಟ್ ಮಾಡಲ್ಲ. ಹಾಗಾಗಿ ಇದನ್ನ AWS ಕೂಡ ಡೆಪ್ರಿಕೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಲಿಕೇಶನ್ ಲೋಡ್ ಬ್ಯಾಲೆನ್ಸರ್. ಈ ಅಪ್ಲಿಕೇಶನ್ ಲೋಡ್ ಬ್ಯಾಲೆನ್ಸರು ಲೇಯರ್ 7ನಲ್ಲಿ ಕೆಲಸ ಮಾಡುತ್ತೆ, ಅಂದರೆ HTTP HTTPS ಪ್ರೋಟೋಕಾಲ್ಸ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ URL ಬೇಸ್ಡ್ ರೌಟಿಂಗ್ ಮಾಡ್ಬೋದು. ಅಂದರೆ ಈಗ wikipedia.org/India ಅನ್ನೋದನ್ನ ನಾನೊಂದು ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ಗೆ ಕಳಿಸ್ಬೇಕು ಅಂದರೆ ಆ ಥರ ಕಳಿಸ್ಬಹುದು. ಅಥವಾ /Germany ಅಂತ ಒಂದು ಯಾವ್ದಾದ್ರು ರಿಕ್ವೆಸ್ಟ್ ಬಂದರೆ
ಅದನ್ನು ಇನ್ನೊಂದು ಇನ್ಸ್ಟೆನ್ಸಿಗೆ ಕಳಿಸ್ಬೇಕು ಅಂದರೆ ಆ ಥರ ರೌಟಿಂಗ್ ಮಾಡಬಹುದು. ಅದಕ್ಕೆ ಈ ಅಪ್ಲಿಕೇಶನ್ ಲೋಡ್ ಬ್ಯಾಲೆನ್ಸರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟೈಪ್ ಆಫ್ ಲೋಡ್ ಬ್ಯಾಲೆನ್ಸರ್ ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್. ಇದು ಲೇಯರ್ 4ನಲ್ಲಿ ಕೆಲಸ ಮಾಡುತ್ತೆ ಹಾಗೂ ಇದು ಮಿಲಿಯನ್ಸ್ ಆಫ್ ರಿಕ್ವೆಸ್ಟ್ ಪರ್ ಸೆಕೆಂಡ್ ಹ್ಯಾಂಡಲ್ ಮಾಡಬಹುದು. ಈ ಥರದ ಲೋಡ್ ಬ್ಯಾಲೆನ್ಸರು ರಿಕ್ವೆಸ್ಟ್ನ ಜಸ್ಟ್ ಫಾರ್ವರ್ಡ್ ಮಾಡ್ತಾ ಇರುತ್ತೆ. ಕ್ಲೈಂಟಿಂದ ರಿಕ್ವೆಸ್ಟ್ ಬಂತು, ರಿಕ್ವೆಸ್ಟ್ನ ಟಾರ್ಗೆಟ್ ಇನ್ಸ್ಟೆನ್ಸಸ್ಗೆ ಫಾರ್ವರ್ಡ್ ಮಾಡ್ತಾ ಇರುತ್ತೆ. ಈ ಎಲ್ಲ ಲೋಡ್ ಬ್ಯಾಲೆನ್ಸರ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಒಂದು ಕ್ವಿಕ್ ಸಮರಿ, ಏನೇನು ನೋಡಿದ್ವಿ ಇವತ್ತು ನಾವು ಅಂತ. AWS ಎಲಾಸ್ಟಿಕ್ ಲೋಡ್ ಬ್ಯಾಲೆನ್ಸಿಂಗ್, ಇದರಲ್ಲಿ ಏನಾಗ್ತಿದೆ, ಇದೊಂದು ಮ್ಯಾನೇಜ್ಡ್ ಸರ್ವಿಸ್, ಲೋಡ್ ಬ್ಯಾಲೆನ್ಸಿಂಗ್ ಸರ್ವಿಸ್ AWSನದ್ದು ಅಲ್ವಾ. ಹಾಗೆ ಹೆಲ್ತ್ ಚೆಕ್ಸ್ ನೋಡಿದ್ವಿ, ಹೇಗೆ ರಿಜಿಸ್ಟರ್ಡ್ ಟಾರ್ಗೆಟ್ಸ್ ಏನಿದೆ ಅದಕ್ಕೆ ಲೋಡ್ ಬ್ಯಾಲೆನ್ಸರ್ ಹೇಗೆ ರಿಕ್ವೆಸ್ಟ್ ಕಳಿಸ್ತಾ ಇರುತ್ತೆ. ಸಕ್ಸಸ್ ವಾಪಸ್ ಬಂದರೆ ಆಗ ಅದನ್ನು ಹೆಲ್ದಿ ಅಂತ ಮಾರ್ಕ್ ಮಾಡುತ್ತೆ, ಇಲ್ಲದೇ ಇದ್ದರೆ ಅದನ್ನು ಅನ್ಹೆಲ್ದಿ ಅಂತ ಮಾರ್ಕ್ ಮಾಡ್ಕೊಳ್ಳುತ್ತೆ. ಸ್ಟಿಕ್ಕಿ ಸೆಷನ್, ಯೂಸರಿಂದ ಬಂದಂಥ ರಿಕ್ವೆಸ್ಟ್ನ ಯಾವ್ದಾದ್ರು ಒಂದು ಇನ್ಸ್ಟೆನ್ಸ್ಗೆ ಕಳಿಸಿದ್ರೆ ಮತ್ತೆ ಅದೇ ಯೂಸರಿಂದ ರಿಕ್ವೆಸ್ಟ್ ಬಂದರೆ ಅದೇ ಇನ್ಸ್ಟೆನ್ಸ್ಗೆ ಅದು ಫಾರ್ವರ್ಡ್ ಮಾಡುತ್ತೆ, ಅದನ್ನು ಸ್ಟಿಕ್ಕಿ ಸೆಷನ್ ಅಂತ ಕರೀತಾರೆ. ನೆಕ್ಸ್ಟ್ ಪಾತ್ ಬೇಸ್ಡ್ ರೌಟಿಂಗ್ ಅಥವಾ URL ಬೇಸ್ಡ್ ರೌಟಿಂಗ್, ಇದು ಅಪ್ಲಿಕೇಶನ್ ಲೋಡ್ ಬ್ಯಾಲೆನ್ಸರು ಮಾಡಬಹುದು. ಟಾರ್ಗೆಟ್ ಗ್ರೂಪ್ ಅಂದರೆ ಒಂದು ಗ್ರೂಪ್ ಆಫ್ ಇನ್ಸ್ಟೆನ್ಸಸ್ ಅಥವಾ IP ಅಡ್ರೆಸಸ್. ಓಕೆ ಗೆಳೆಯರೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಲ್ಯಾಬ್ನ ತೋರಿಸ್ತೀನಿ. ಇಷ್ಟೊತ್ತವರೆಗೂ ನನ್ನ ಮಾತನ್ನ ಕೇಳಿದ್ದಕ್ಕೆ ಧನ್ಯವಾದಗಳು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಟೆಕ್ ಟಾಕ್ಸ್ ಕನ್ನಡ ಇಂದ ಎಲ್ರಿಗೂ ಧನ್ಯವಾದಗಳು.